ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರರೇ, ದೇವರು ಈ ಲೋಕದಲ್ಲಿ ಮಾನವ ರೂಪ ತಾಳಿ ಯೇಸು ಸ್ವಾಮಿ ತನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ಬೇಕಾಗಿ ಶಿಷ್ಯರಿಗೆ ಆಗಿದೆ ಈ ಆದೇಶವನ್ನು ಕೊಟ್ಟದ್ದು. ನೀವು ಜಗತ್ತಿನ ಎಲ್ಲ ಕಡೆಗಳಲ್ಲಿ ಹೋಗಿ ನನ್ನ ಸುವಾರ್ತೆಯನ್ನು ಸಾರಿರಿ. ಹಲ್ಲೆಲೂಯ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ವ್ಯಕ್ತವಾಗಿ ನಮಗೆ ತಿಳಿಯಪಡಿಸುವ 13ನೇ ವಾಕ್ಯ, ಯೇಸು ಸ್ವಾಮಿಯ ಶಿಷ್ಯತ್ವವನ್ನು ಪಡೆದವರು ಇಡೀ ಜಗತ್ತಿನಲ್ಲಿ ಹೋಗಬೇಕು, ತನ್ನ ಸುವಾರ್ತೆಯನ್ನು ಸಾರಬೇಕು. ಹಾಲೆಲೂಯ, ಹಾಲೆಲೂಯ. ಈ ಸುವಾರ್ತೆ ಯಾವ ರೀತಿಯಲ್ಲಿ ನಮಗೆ ಸಿಗರಿಸಲಿಕ್ಕೆ ಸಾಧ್ಯ, ಇದರ ಗುರುತಾಗಿದೆ ನಾವು ಈ ಸಮಯ ಕೇಳ್ತಾ ಇರುವುದು. ಹಲ್ಲೆಲೂಯ. ಶುಭ ಸಂದೇಶವಾಗಿದೆ. ಆದುದರಿಂದ ಅದು ಶುಭವಾಗಬೇಕು. ಅದು ಈ ಸಂದೇಶವನ್ನು ನಿಮಗೆ ಶುಭವಾಗಿ ಕಾಣುವಂಥ ಒಂದು ದೈವಿಕವಾದ ಅರಿವು ಮೂಡಿಸುವಂಥ ಅನುಭವಕ್ಕೆ ನಿಮ್ಮನ್ನು ತಯಾರುಗೊಳಿಸುವುದಾಗಿದೆ. ಪ್ರಿಯ ಮಕ್ಕಳೇ, ಯೇಸು ಸ್ವಾಮಿ ಲೋಕದಲ್ಲಿ ಮನುಷ್ಯರೂಪ ತಾಳಿದ ಆ ರಹಸ್ಯ. ಆದುದರಿಂದ ಸಕಲ ಮಾನವರ ರಕ್ಷಣೆಯನ್ನು ಪಡೆಯಲಿಕ್ಕೆ ಬೇಕಾಗಿ ಯೇಸು ಕ್ರಿಸ್ತು ಒಬ್ಬನೇ ಮಾತ್ರವಾಗಿದ್ದಾರೆ ಶಿಲುಬೆಯಲ್ಲಿ ಮಡಿದದ್ದು. ಹಲ್ಲೆಲೂಯ. ಈ ಸುವಾರ್ತೆಯಾಗಿದೆ ಎಲ್ಲ ಕಡೆಯಲ್ಲಿಯೂ ಸಾರಬೇಕಾಗಿ ನಿಮ್ಮನ್ನು ನನ್ನನ್ನು ದೇವರಾರಿಸಿಕೊಂಡದ್ದು. ಇದು ಕೇಳುವ ನಿಮಗೂ ಹೇಳುವ ನನಗೂ ಯೇಸು ಸ್ವಾಮಿ ಒಂದೇ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಮಾಧ್ಯಮಗಳ ಮುಖಾಂತರ ದೇವರ ಸುವಾರ್ತೆಯನ್ನು ಸಕಲ ಮಾನವರು ತಿಳಿದು ಯೇಸುವಿನ ಬರುವಿಕೆಯನ್ನು ತಯಾರುಗೊಳಿಸುವ ಜವಾಬ್ದಾರಿ ನಮ್ಮೆಲ್ಲರಲ್ಲಿಯೂ ಇದೆ. ಹಲ್ಲೆಲೂಯ. ಅದಕ್ಕಾಗಿ ನಾವು ಸಜ್ಜಾಗೋಣ. ಈ ಸಮಯವನ್ನು ಸುವಾರ್ತೆಯನ್ನು ಕೇಳುವಾಗ ಎಲ್ಲ ಕಡೆಯಲ್ಲಿ ಸುವಾರ್ತೆ ಸಾರಲಿಕ್ಕೆ ದೇವರ ಅನುವು ನೀಡಿದ ಮಗನು ಮಗಳು ಆಗಿದೆ ನಾವೆಂದ ಅರ್ಥದಲ್ಲಿ ನಾವನ್ನು ಗ್ರಹಿಸೋಣ. ಇದನ್ನು ಶೇರ್ ಮಾಡಿರಿ. ಪ್ರಾರ್ಥಿಸೋಣ. ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್.